ಇವತ್ತೇನು ಹಾಕಿ ಹಾಕಿ ಕಾಟ ಕೊಡ್ಲಿ ನಾನು. ಇವತ್ತೇನು ಅಡುಗೆ ಮಾಡಲಿ? ಹಾಂ, ಮಾಡ್ತೀನಿ ತಡಿ. ಅಯ್ಯೋ, ಇವರು ರತ್ನ ಅವರು ಬಹುಶಃ ನನಗೆ ಏನಾದರೂ ಮಾಡೋದಕ್ಕೆ ಉಪಾಯ ಹುಡುಕಿದಂಗೆ ಅದಾರ. ಯಾಕೆ ಬೇಕು? ಎಲ್ಲರಿಗೂ ಇದ್ದ ಸತ್ಯನೇ ತಿಳಿಸ್ಬಿಡ್ತೀನಿ. ಪಾಪ ಎಲ್ಲರ ಮನಸ್ಸಿನಾಗೂ ನನ್ನ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಂಡಾರ. ಎಲ್ಲರನ್ನೂ ಕರೆದು ಹೇಳ್ತೀನಿ ತಡಿ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಏ ಹಳ್ಬಿಟ್ಟಿ, ಮನೆ ಹಂಚಿಗಿಂಚ ಹಾರು ಹೋದ ತಡಲೆ ಮೆಲ್ಲಕ್ಕೆ ಕೊಟ್ಟು ಕಡೆ ಬಂದೆ. ಅಲ್ಲೇ ಆ ನಮ್ಗೆ ಬಾಯ್ ಮಾಡ್ಕೊಂತ ಬರೋದು. ಇವ ಮನೆಯವ್ರು ಇದ್ಬಿದ್ರು ಕಿವಿ ಎಲ್ಲ ತಮ್ಮಟ್ಟಿ ಹರ್ಕೊಂಡು ಹೋಗ್ಕೊಂಡು ನೋಡ್ಲಿ. ನಮ್ಮ ಅತ್ತಿ ಕಿವಿಯನ್ನು ತಮ್ಮಟ್ಟಿ ಬಹುಶಃ ನೀವು ಅದರದಕ್ಕೆ ಅದರ್ಬೇಕು ನೋಡ್ಲಿ. ಯವ್ವ ಯವ್ವ, ನಿಮ್ಮ ಅತ್ತಿ ಯಾಕೆ ಅಲ್ಲಕ್ಕಿ, ನಾನು ಯಾಕೆ ಅಲ್ಲಕ್ಕಿ? ಅವ್ವ, ನಿಮ್ಮ ಅತ್ತಿಗೆ ಈಗ ಕಿವಿಯನ್ನು ತಮ್ಮಟ್ಟೆಲ್ಲ ಇದನ್ನ ಫೇಲ್ ಆಗ್ಬಿಟ್ಟೈತಿ, ತಮ್ಮಟಿ ಬಾರ್ಸೋದ ಫೇಲ್ ಆಗ್ಬಿಟ್ಟೈತಿ. ಈಗ ನಾವು ಅದೇನಿದಾಗತ್ತ ಬಿಡು ಹೋಗ್ಲಿ. ಎದಕ್ಕೆ ನನ್ನ ಎದಕ್ಕೆ ಕರ್ಸಿದ್ದಿ? ಯವ್ವ, ಏನು ಹೇಳಿ ಬಿಡ ವಿಜ್ಜಿ, ಯಾಕ ಮನ್ಸಿಗೆ ಭಾಳ ಬೇಸರ ಆಗಕತ್ತೈತಿ. ಹೆಂಗಂದ್ರ ಯಾರಿಗೆ ಹೇಳ್ಕೊಳಕ್ಕೂ ಇಲ್ಲ, ನುಂಗಕ್ಕೂ ಇಲ್ಲ, ಹಂಗ ಭಾಳ ಅಂದ್ರೆ ಭಾಳ ಬೇಸರ ಆಗಕತ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಗುಡಿಗೆರ ಹೋಗಿ ಬರ್ಬೇಕು ಅಂತ ಅನ್ಸಾಕತ್ತಿದ್ದ. ನಿನ್ ಕರ್ಕೊಂಡು ಹೋದ್ರತ್ತಂತ ಅದಕ್ಕೆ ನಿನ್ಗೆ ಹೇಳ್ಕಳಿಸಿದ್ನವ. ಅಯ್ಯ ಇಷ್ಟನ, ಬಾ ಹೋಗ್ಬರೋಣ. ಹೆಂಗೂ ಇವತ್ತು ಶುಕ್ರವಾರ ಐತೆ, ಚಲೋ ದೇವಿ ವಾರ, ಹೋಗ್ಬರಮ್ಮ ದೇವಿ ಅಂತಲೇ ಎಲ್ಲ ಮನ್ಸು ಹಗರಾಗತ್ತ. ಹ್ಞೂನವ, ಯಾಕಾಗರ ನನ್ನ ಮನ್ಸು ಹಗರಾಗಿ ಎಲ್ಲ ಸಮಸ್ಯೆ ಪರಿಹಾರ ಆಗ್ಲವ. ಆ ದೇವಿ ಅಂತ ಬೆಳ್ಕೊಂಬರ್ತೀನಿ. ಹಂಗ ಲಕ್ಷ್ಮಕ್ಕ, ಒಂದು ಉಳ್ಳಗಾಯಿ ಬಿಟ್ಬಿಡು. ಯಾಕಂತ ಕೇಳು, ಒಂದು ಉಳ್ಳಗಾಯಿ ಬೇಯಿಸಿ ಅದನ್ನೆಲ್ಲ ಮಿಟಕ್ಲಾಡಿ ಆಕೆ ಹೆಸರು ಹೇಳಿ ಆಕೆ ಉಳ್ಕೊಂಡು ಹೋಗಂಗ್ ಮಾಡುವ ಅಂತಂದು ಉಳ್ಳಗಾಯಿ ಬಿಟ್ಬಿಡು. ಬೇಕಿದ್ರೆ ಆಮೇಲೆ ಬಂದು ನಾ ಹರಕೆ ತೀರ್ಸ್ನಂತಂದು ಹಂಗ ನಿಮ್ಮ ಮನೆ ಬರೋದ್ರೆ ಉಳ್ಕೊಂಡು ಹೋಗ್ಬಿಟ್ಟಿರ್ಬೇಕು ನೋಡು. ಹಂಗೆ ಗಟ್ಟಿಗೆ ಉಳ್ಳಗಾಯಿ ಉಳಿಸಿ ಬಂದ್ಬಿಡು. ಅಷ್ಟೇ ಮಾಡ್ತೀನಿ ತಡ್ಲಿ. ಬೇನ್ಲಿ ನಮ್ಮ ಮನೇಲಿಂದ ಉಳ್ಕೊಂತ ಹೋಗ್ಬೇಕು ನೋಡು. ನಮ್ಮ ಮನೆಗೆ ಇರ್ಬಾರ್ದು, ಹಂಗೆ ಮಾಡ್ತೀನಿ ತಡಿ. ಬಾ ಮತ್ತೆ ಹೋಗೋಣ. ತಡಿ, ಹೂವಿನ ಪುಟ್ಟಿ ತರ್ತೀನಿ. ರತ್ನಿ, ರತ್ನಿ, ಅಲ್ಲೇ ಇಲ್ಲಿ ಈ ಜಗಲಿ ಮೇಲೆ ಹೂವು, ಕಾಯಿ, ಉದ್ನಿ ಕಡ್ಡಿ, ಕರಪುರ, ಎಣ್ಣೆ ಬತ್ತಿ ಎಲ್ಲ ಇಟ್ಟಿದ್ನಿ. ಎಲ್ಲಿಟ್ಟಿ ಅದನ್ನ? ಅತ್ತೇರ ನೀವಲ್ಲನ್ರಿ, ಇವೆಲ್ಲ ಸಾಮಾನು ಇಟ್ಟಿನಿ, ಹಣ್ಣು ಕಾಯಿ ಅವೆಲ್ಲ ಇಟ್ಟಿನಿ. ಒಂದು ಬ್ಲೌಸ್ ಪೀಸ್ನಾಗ ಒಂದಿಟ್ಟು ಅಕ್ಕಿ, ಕೊಬ್ಬರಿ ಬಟ್ಲ, ಉತ್ತತ್ತಿ, ಎಲೆ, ಅಡಿಕೆ ಅವನ್ನೆಲ್ಲ ಉಡಿ ಸಾಮಾನ ಕಟ್ಟಿಡವ. ಇವು ಶುಕ್ರವಾರ ಐತೆ, ಓ ದೇವಿ ಒಂದು ಉಡಿನ ಇಟ್ಟಂಗಾಗತ್ತ ಅಂತ ಹೇಳಿದ್ರಿ. ಕಟ್ಟಿ ಅಲ್ಲಿಟ್ಟು ಇಲ್ಲಿ ಇದ್ರಂತಲ್ಲಿ ಇಟ್ಟಿ ನೋಡ್ರಿ, ಪರ್ಸಲ್ಲಾಗ ಈ ಸೊಪ್ಪನ್ನಾಗ ಇಟ್ಟಿ ನೋಡ್ರಿ, ತಗೊಂಡು ಹೋಗ್ರಿ. ಅಯ್ಯ ಹೌದನ, ಮರ್ತಾಬಿಟ್ನೆ ಯವ್ವ. ಹಾಳಾದ ತಲೆಯಾಗ 108 ವಿಚಾರ ಇದ್ರ ಮನುಷ್ಯಾಗ ಏನ್ ಮಾತಾಡ್ತೀವಿ ಏನು ನೆನಪಿರಲ್ಲ ನೋಡ್ಲೆ. ಅಂದಂಗ ಅಡಿಗೆ ಏನ್ ಮಾಡಕತ್ತಿಲಿ, ಮತ್ತೆ ಏನ್ ಮಾಡಿದ ಅಡಿಗೆ? ನಿಮ್ಮ ಮಾವು ಬರ್ತಾನ ಊಟಕ್ಕೆ. ನಾನು ಕೇಳಿದ್ರ ಹಿಂಗ ಗುಡಿಗೆ ಹೋಗ್ಯಾಳ ಅಂತ ಹೇಳು. ಆಮೇಲೆ ಒಂದ್ ಕಣ್ಣು ಇಟ್ಟಿರು ಇಬ್ಬರ ಮೇಲೆ. ನಾ ಇಲ್ಲ ಅಂತಂದು ಮೈ ಮರಿಬೇಡ. ಬಿನ್ನಾಣಿಗಿತ್ತಿ ಮಾತೋಡು. ನಿಮ್ಮ ಮಾವು ಇಲ್ಲದನ್ನ ಒಂಚೂರು ನೋಡ್ಕೊಂತಿರು. ಹಂಗೇನಾರ ಹತ್ರ ನಿಂತು ಮಾತಾಡಕತ್ರ ನೀ ಅಡ್ಡೋಗ್ಬಿಡು, ಇಲ್ಲ ಅತ್ತೆಯರ ನಡಕ್ ಕುಂದರ್ಸ್ಬಿಡು ಅಲ್ಲಿ ಹೋಗಿ. ಹ್ಞೂ ಅತ್ತೆಯರ ಇವತ್ತು ಹಂಗೆ ಮಾಡಲ್ ತಗೋರಿ. ಇವತ್ತು ಬೇರೆನ ಮಾಡ್ತೀನಿ ನೋಡ್ರಿ. ಏನ್ ಮಾಡ್ತಿಲ್ಲ ಅಂತದ? ಅಯ್ಯ ಆಕೆ ತಿನ್ನೋದ್ರಾಗ ಒಂದು ನಾಲ್ಕು ಜಾಪಾನ್ ಮಾತ್ರೆ ಹಾಕ್ಬಿಡ್ತೀನಿ ನೋಡ್ರಿ. ಪೈಕೇನಿ ಬಿಟ್ಟು ಹೊರಗೆ ಬರಲ್ಲ ತಗೋರಿ. ನಾ ಕಾಯದ ಬೇಡ. ಆಕೆ ಪೈಕೇನಿ ಬಿಟ್ಟು ಹೊರಗೆ ಬಂದ್ರಲ್ಲ ನಮ್ಮ ಆಕೆನ ಮಾತಾಡ್ಸದ್. ನೀವು ಒಂದ ನಿಶ್ಚಿಂತಿಗೆ ಹೋಗಿ ಬರ್ರಿ. ಹುಷಾರ್ಲೆ. ಮತ್ತೆ ಇಂದಾಗರ್ಸೆ ಏನ್ ಕೆನಾರ ಆದಿತ್ತು ಹಾಕದಾಕ್ತಿ. 4 ಹಾಕ್ಬೇಡ, ಎಡ ಹಾಕ. ಪಾಪ ಮತ್ತೆ ಇಂದಾಗರ್ಸೆ ಸತ್ಗೆ ತೋದ ಮೊದ್ಲೇ ತಳಗದಳ, ಎಡ ಹಾಕ. ಆಯ್ತು ತಗೋರಿ ಅತ್ತಾರ, ಅಷ್ಟ ಮಾಡ್ತೀನಿ. ಯವ್ವ ಲಕ್ಷ್ಮಕ್ಕ, ಯವ್ವ ಎಷ್ಟೊತ್ತು ಮಾಡ್ತೀವಿ ಯವ್ವ? ಬಾರ. ಬಂದೆ ಲಕ್ಷ್ಮಕ್ಕ. ಆ ಪೂಜೆ ಪುಟ್ಟಿ ತಾಯಿ ಹಿಡ್ಕೋತೀನಿ ನಾನು. ಯವ್ವ ಊರಾಗ ಮೊದ್ಲ ಮಳೆಯಾಗಿ ಹುದುಲು ಎಲ್ಬೇಕಲೆ ತೆಗ್ಗು ಕಾಲ ನಾವು ಹಂಗ ಜಾರ್ತಾವು, ಜಾರ ಬಂಡಿಗೆ ಹಂಗ. ಮತ್ತೆ ಇಂದಾಗರ್ಸೆ ನೀವು ಹೂವಿನ ಪುಟ್ಟಿ ಹಿಡ್ಕೊಂಡು ಎಲ್ಲಾರು ಜಾರ್ ಬಿದ್ರೆ ಅರ್ಥ ನೀನ್ ಗಟ್ಟಿ ಕಾಲು ಹಿಡ್ಕೊಂಡ್ ಬರಿ ಅಂತ ನನ್ನ ತಾಯಿ. ನಾ ಹಿಡ್ಕೋತೀನಿ. ಆಯ್ತು ತಗೋಲಿ, ಹಿಡ್ಕೊ. ಹುಷಾರ್ಲೆ. ಹೂವಿನ ಪುಟ್ಟಿ ನೀ ಜಾರ ಮತ್ತೆ ಬಿದ್ದು ಅಲ್ಲ, ನೀ ಬಿದ್ರು ಬೀಳು. ಮೊದ್ಲ ಅದು ನಮ್ಮ ಅತ್ತಿ ಕಾಲದಾಗಿಂದ ಹೂವಿನ ಪುಟ್ಟಿ ನೋಡೋದು ಎಷ್ಟು ಚಂದ ಐತಿ. ಮಾಟದ್ದು ಇನ್ನವರೆಗೂ ಮಾಡಕ್ ಆಗಂಗಿಲ್ಲ. ಆವಾಗಿನ ಕಾಲದಾರ ಅಷ್ಟು ಚಂದ ಮಾಡ್ಯಾರ. ಮತ್ತೆ ನೆಗ್ಗಿಸಿ ಹುಷಾರ್ ನೋಡು. ಏವಾ ಲಕ್ಷ್ಮಕ್ಕ, ಅಂದ್ರೆ ಜೀವಕ್ಕೆ ಬೆಲೆ ಇಲ್ಲ. ನಿಮ್ಮ ಅತ್ತಿ ಕಾಲದಾಗಿಂದ ಈ ಪುಟ್ಟಿ ಬೆಲೆ ಐತ್ ಬಿಡವ. ನನಗೇನಾರ ಆಗ್ಲಿ ನಿನ್ ಪುಟ್ಟಿನ ಬರ್ದ ನಂಗಿದ್ರ ಭಾರಿ ಅದಿ ಬಿಡವ ನೀನು. ಇಲ್ಲ ಹಂಗ ಸುಮ್ಮನೆ ಅಂದೆ. ಅಂದ್ರೆ ಹುಷಾರವ ಪುಟ್ಟಿ. ಲಕ್ಷ್ಮಕ್ಕ, ಅಲ್ಲೋಡು ಭೀಮನ್ ಕೂಡ ನಿಂತಿ ನಿಮ್ಮ ಜನ್ಮ ಶತ್ರು ಹೆಂತಿ. ನಮ್ಮ ಅತ್ತಿ ಕಾಲಾಗ ಶತ್ರುಗಳು ನಮ್ಗ್ಯಾ ಇಲ್ಲಲ್ಲಿ. ನನ್ಗ್ಯಾಕ್ ಬೇಕು ಶತ್ರುತ್ವ? ನಾ ಯಾರಿಗ ಊಟಗೂ ಶತ್ರುತ್ ಕಟ್ಕೊಳಕಲ್ಲವ. ಏನ್ಲೆ ನನಗಂತಿಯಲ್ಲ? ಹಂಗ ಅನ್ಯ ಲಕ್ಷ್ಮಕ್ಕ. ಅಲ್ಲ ನೀನು ಗುಡಿ ಬಂದಿದ್ದಿ, ಆ ಭೀಮನ್ ಕೂಡ ನೀಂತನು ಗುಡಿ ಬಂದಳ. ಅವತ್ತು ನೀವು ಮದುವೆ ದಿವಸನೂ ನೀನು ಬಂದಿದ್ದಿ. ಅವತ್ತು ಗಂಡು ಹುಡುಗ ಬಂತು, ಅವರು ಬಂದಿದ್ರು. ಇವತ್ತು ನೀನು ಒಬ್ಬಕ್ಕೆ ಬಂದಿದ್ದಿ. ಇವತ್ತ ಆ ಭೀಮನ್ ಕೂಡ ನೀಂತನು ಒಬ್ಬಕ್ಕೆ ಬಂದಳ. ಯಾಕೆ ಅನ್ಬೇಕು? ನೀನು ಮಕ್ಕ ಜೋತ್ ಬಿಟ್ಕೊಂಡಿದ್ದಿ, ಆಕಿನೂ ಮಕ್ಕ ಜೋತ್ ಬಿಟ್ಕೊಂಡಳ. ನಿಮ್ಮ ಮನೆಗೂ ನಾಟಕ ಕಂಪ್ನಿಯಾಕಿ ಹುಡುಗಿದಳ, ಅವ್ರ ಮನೆಗೂ ನಾಟಕ ಕಂಪ್ನಿಯಾಕಿ ಹುಡುಗಿದಳ. ನನಗೆ ಯಾಕ 6 ಸೆನ್ಸ್ ವರ್ಕ್ ಆಗತೈತಿ ಲಕ್ಷ್ಮಕ್ಕ. 6 ಸೆನ್ಸ್ ಹಂಗಂದ್ರೆ ಏನ್ಲಿ ಅದು? ಅದೇನ್ ಮಾಡಾಕತ್ತೈತ್ಲಿ ನಿನಗ? ಅದೇ ಲಕ್ಷ್ಮಕ್ಕ, 6 ಸೆನ್ಸ್ ಅಂದ್ರ ಈಗ ನಡೆಯೋದು ಗೊತ್ತಾಗತ್ತಾ? ಹಂಗ ನನಗ ದಿವ್ಯ ಜ್ಞಾನ ಬಂದ್ಬಿಟ್ಟೈತೆ. ನನಗ ಇಲ್ಲಿ ಏನ್ ನಡೆಯತೈತೆ ಅಂತ ನನಗೆ ಗೊತ್ತಾಗೈತೆ ನೋಡು. ಹೇಳಣ್ಣ ಬೇಕಿದ್ರ ಹೇಳು, ಏನ್ ನೋಡೋಣ. ಅದೇ ಲಕ್ಷ್ಮಕ್ಕ, ಈಗ ನಿನಗೆ ಯಾಕೆ ಚಿಂತೆ ಬಂದತ್ತೇಳು? ನೀ ಗುಡಿಗೆ ಯಾಕೆ ಬಂದಿ ಹೇಳು? ಹೌದಿಲ್ಲ? ಹಂಗ ಆಕಿಗೂ ಅದ ಚಿಂತೆ ಇರ್ಬೇಕು ಮನ್ಯಾಗ. ಆಕಿನೂ ಅದಕ್ಕೆ ಗುಡಿ ಬಂದಿರ್ಬೇಕು. ಇಬ್ರು ಮಕ್ಕ ಜೋತ್ ಬಿಟ್ಕೊಂಡದ್ ನೋಡಿದ್ರೆ ಇಬ್ಬರಿಗೂ ಸೇಮ್ ಟು ಸೇಮ್ ಸಿಚುವೇಶನ್ ನಡೆಯಕತ್ತೈತಿ ಅಂತ ನನ್ ದಿವ್ಯ ಜ್ಞಾನ ಕೊಳಕತೈತಿ ನೋಡ್ವಾ. ಕರೆ ಹೋದಿಲ್ಲ ಲಕ್ಷ್ಮಕ್ಕ? ಅಯ್ಯೋ ಹೌದು ನೋಡ್ಲೆ. ಪಾಪ ನನಗದಂಗ ಆಕಿಗೂ ಆಗೈತಿ. ಪಾಪ ನೋಡು, ನನ್ಕಿಂತ ಆತ ಮಕ್ಕ ಜಪ್ಪ ಮಾಡ್ಕೊಂಡು ಕುಂತ. ಮಾತಾಸನೇನ್ರಿ? ಇವ ಲಕ್ಷ್ಮಕ್ಕ ಯಾಕೆ ಬೇಕೇ? ನೀನು ಅವ್ರು ಮಾತಾಸೋದು, ಆಕಿ ನಿನ್ ಮಾತಾಸೋದು, ಅವ್ರ ಎತ್ತಿ ನೋಡೋದು, ಇಲ್ಲ ನಿಮ್ಮ ಮತ್ತೆ ನೋಡೋದು, ಇಲ್ಲ ಅವ್ರ ಗಂಡು ನೋಡೋದು, ನಿಮ್ ಗಂಡು ನೋಡೋದು.
ಮೊದ್ಲ ಒಬ್ರಿಗೊಬ್ರು ಕತ್ತಿ ಮಸಿತಾರ. ಯಾಕೆ ಬೇಕೇ ನಿಮ್ಗೆ ಯಾಕೆ ಬೇಕು? ಸುಮ್ಮನೆ ಪಾಡಿ ನೀನ್ ದೇವ್ರ ನಮಸ್ಕಾರ ಮಾಡು, ಆಕೆ ಪಾಡಿ ನಮಸ್ ಮಾಡ್ಕೊಂತಾಳ. ನೀ ಉಳಗಾಯ್ ಬಿಡು, ಬೇಕಿದ್ರೆ ಕೋಳಿ ಕುರಿನ ಕತ್ತರಿಸೋಳಕ. ನಿನ್ಗೆ ಯಾಕೆ ಬೇಕು? ನೀನ್ ಪಾಡಿ ನೀ ಹೋಗಿ ಬಾ, ಆಕೆ ಪಾಡಿ ಹೋಗಿ ಬರ್ತಾಳ. ಸುಮ್ಮನೆ ರೇವು ಅದೇನೋ ಅಂತಾರಲ್ಲ, ಇಲ್ಲದ್ದು ಇರ್ಬಿ ಬಿಟ್ಕೊಂಡ್ರಂತ. ಯಾಕೆ ಬೇಕು? ಸುಮ್ ಕುಂದ್ರು. ಹಂಗಂತೀಯ? ಆಯ್ತು ಬಿಡು. ಅಲ್ಲ ಇವು ಸಿದ್ದನ್ ಕೂಡ ನೀತಿ ಬಂದಾಳ ಇಲ್ಲಿ. ಅವ್ರ ಮನೆಗೂ ಪಾಪ ಯಾರೋ ಬೇಕಾದಾಳ ಅಂತ. ಅವ್ರ ಮನೆಗೂ ಮತ್ತೆ ಇವು ಗೌಡ್ರ ಮಂತನದು ಇವು ಹೊಲಸ್ತಿನ ಚಾಳ ಇರುತ್ತಲ್ಲ. ಮತ್ತೆ ಏನಾರ ಅವ್ರಿಗಣ್ಣ ಹಿಂಗ ಮಾಡೋಣ ಏನ. ಪಾಪ ಆಕೆ ಮನೆ ಸಮಾಧಾನ ಇಲ್ಲದಕ್ಕೆ ಹುಡಿ ಬಂದಾಳ ಅನ್ಸುತ್ತ. ನನ್ನಂಥ ಪರಿಸ್ಥಿತಿ ಯಾಕೆ ಆಗೈತೆ ಏನ. ಆದ್ರೆ ಅವ್ರತ್ತಿ ಒಳ್ಳೆಕದ ಅಂತ ಕೇಳಿದ್ದೆ. ನಮ್ಮತ್ತೆ ಹಂಗೇನು ಗಟ್ವೇನಲ್ಲ, ಮಾತಾಡ್ಸನ್ನು ಪಾಪ. ಅವ್ರವ್ರ ಅತ್ತಿದು ವೈರತ್ತು ಅವ್ರದ್ದು, ನಮ್ಮ ಗಂಡ್ರದ್ದು. ನಾವು ಯಾಕೆ ಮಾಡ್ಬೇಕು? ನಾವು ಇನ್ನು ಮುಂದೆ ಕೂಡ ಚೆಂದಾಗಿದ್ರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೋಸ್ತೆಲ್ಲ ಚೆಂದಾಗಿರ್ತಾರೆ. ನಾವು ಯಾಕೆ ದೇಶ ಬೆಳೆಸ್ಕೊಂಡು ಹೋಗ್ಬೇಕು? ನಮ್ಮ ನಡುವಂತೇನು ಜಗಳ ಏನಿಲ್ಲಲ್ಲ. ಮಾತಾಡ್ತೀನಿ ತಡಿ. ಓ ಲಕ್ಷ್ಮಕ್ಕರ, ನೀವು ಹೋಗ್ರಿ, ಒಳಗೆ ಹೋಗ್ರಿ. ನೀವ ಪೂಜೆ ಮಾಡಿಸ್ರಿ ಫಸ್ಟ್. ಹೋಗ್ರಿ, ಒಳಗೆ ಹೋಗ್ರಿ. ಲಕ್ಷ್ಮಕ್ಕ ಇದೇನಯ್ಯವ್ವ, ನೀ ಮಾತಾಡ್ಸ್ಬೇಕಂದಿ, ನಾ ಬೇಡಂದೆ. ಆದ್ರೆ ಅವ್ರ ಮಾತಾಡ್ಸ್ಬಿಟ್ರಲ್ಲ. ಮಾತಾಡ್ಸ. ಇಲ್ಲಿ ತಗೋರಿ ಜಯಕರ, ನೀವು ಪಾಪ ಫಸ್ಟ್ ನಿಂತಿದ್ರಿ, ನಿಂತಿದ್ರಿ ಒಳಗೆ ಗೇಟ್ನಾಗ. ನಾವು ಈ ಬಂದು ಹೋಗ್ರಿ. ನೀವು ನಡ್ರಿ, ಮುಂದೆ ನಿಮ್ಮಿಂದ ನಾವು ಬರ್ತೀವ್ರಿ. ಅದೇನಾಗದ್ರಿ? ದೇವ್ರೆ ನೀವು ಮೊದಲು, ನಾವು ಮೊದಲು, ನೀವು ಯಾಕೆ ಮೊದಲು ಬಂದ್ರಿ, ಹಿಂದೆ ಯಾಕೆ ಬಂದ್ರಿ ಅಂತ ಹೇಳ್ತಾನೆ. ಯಾರಾದ್ರೂ ದೇವ್ರು ಒಂದಲ್ರಿ, ಎಲ್ಲರಿಗೂ ಒಬ್ಬತ್ನ ಪರಮಾತ್ಮ. ನಮ್ಮ ಕಣ್ಣಿಗೆ ಆ ದೇವ್ರು ಒಬ್ಬತ್ತ, ಅವ್ರ ಕಣ್ಣಿಗೆ ನಾವೆಲ್ಲ ಒಂದೇ. ಹೋಗಿ ಬರ್ರಿ, ನೀವು ಮಾಡ್ಕೊಂಬರ್ರಿ. ಭಾರಿ ದೊಡ್ಡ ಗುಣ ರೀ, ದೊಡ್ಡ ಮನ್ಸ್ರಿ ನಿಮ್ದು. ಅಂದಂಗೆ ಅಕ್ಕರ, ನಾನು ಅವಾಗ ಕೇಳ್ಬೇಕಂದೆ, ಯಾಕೆ ಭಾಳ ಸಪ್ಪಗಿದ್ರಿ ಮಕ್ಕ. ಅವಾಗ ನೋಡಿದೆ ನಾನು, ಅಂದೆ ನೋಡ್ರಿ ವಿಜ್ಜಿಗೆ, ಯಾಕೆ ಏನ ಪಾಪ ಜೇಕರು ಸಪ್ಪಗದಾರ ಅಂತಂದು. ಯಾಕ್ರಿ ಮನ್ಯಾಗೆಲ್ಲ ಬೇಸೈತಿಲ್ರಿ? ಅಲ್ಲ ಮತ್ತೆ ಹಿಂಗೆ ಅಂತಿನಂತ ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಮನೆಯವರು ದ್ವೇಷ ಇರ್ಬೋದು, ನಮ್ಮತ್ತಿ ನಿಮ್ಮತ್ತಿ ದ್ವೇಷ ಇರ್ಬೋದು. ಅಲ್ಲ ನಾವೇನು ದ್ವೇಷ ಮಾಡಿಲ್ಲಲ್ರಿ. ನಾವು ಹಿಂಗೆ ಮಾಡ್ಕೊಂತ ಹೋದ್ರೆ ಮುಂದೆ ನಮ್ಮ ವಂಶ ಪರಂಪರೆಯಾಗಿ ಹಿಂಗೆ ದ್ವೇಷ ಬೆಳಿತೈತ್ರಿ. ಯಾಕೆ ಬೇಕ್ರಿ ದ್ವೇಷ? ನೀವು ಚೆಂದಾಗಿರನ್ರಿ, ನಮ್ಮ ಮಕ್ಕಳು ಚೆಂದಾಗಿರ್ತಾರ, ಮುಂದೆ ಪೀಳಿಗೆ ಚಲೋ ಇರ್ತೈತ್ರಿ. ಅದಕ್ಕೆ ಮಾತಾಡ್ಸಿದ್ರಿ. ನೀವು ಮಾತಾಡ್ಸಿದ್ರು ನನಗೇನು ನಿಮ್ಮ ಬಗ್ಗೆ ಯಾವ ದ್ವೇಷನೂ ಇಲ್ರಿ, ಒಯ್ ಮನ್ಸೂ ಇಲ್ರಿ. ನಾನು ಆಗಲ್ಲೇ ಮಾತಾಡ್ಸೋಣಂತಾನೆ ಬರಕತ್ತೀನಿ. ಅಷ್ಟೊತ್ತಿ ನೀವೇ ಮಾತಾಡ್ಸಿದ್ ನೋಡ್ರಿ. ಅಯ್ಯೋ, ನಾನು ಈಗ ಅದನ್ನ ಅನ್ಕೊಂಡೆ. ಈಗ ನೀವೇನು ಮನಸ್ಸಿನಲ್ಲಿ ಅನ್ಕೊಂಡು ಬಂದ್ರಲ್ಲ, ಇದ್ದಂಗೆ ನಾನು ಅನ್ಕೊಂಡೆ ನಿಮ್ಮನ್ನು ಮಾತಾಡ್ಸಿದ್ರಿ. ದ್ವೇಷ ಯಾವತ್ತೂ ಈ ಮುಂದೆ ಬೆಳೆಯೋದು ಬೇಡ, ಅವ್ರ ಮನೆದವ್ರಿಗೆ ಇರಲಿ, ನಾವು ಯಾಕೆ ಮುಂದೆ ದ್ವೇಷ ಬೆಳೆಸೋಣ ಅಂತಂದು ಅನ್ಕೊಂಡೆ ನಾನು ನಿಮ್ಮನ್ನು ಮಾತಾಡ್ಸಿದ್ರಿ. ನಿಜ ರೀ, ಇಬ್ಬರು ಮನಸ್ಸಿನಾಗೂ ಅದೇ ಬಂದೈತಿ. ಮುಂದೆ ನಮ್ಮ ಮಕ್ಕಳು ಯಾಕ್ರಿ ಅನ್ಭವಿಸ್ಬೇಕು ಈ ದ್ವೇಷ ಅನ್ಭವಿಸೋದು? ಈ ಎಲ್ಲ ಒಂಥರ ಬ್ಯಾಡ್ರಿ. ಮುಂದೆ ಮಕ್ಕಳು ಎಲ್ಲರೂ ಚೆಂದಾಗಿ ಇರಲಿ, ಊರನ್ಮ್ಯಾಗ ಎಲ್ಲರೂ ಚೆಂದಾಗಿರ್ಬೇಕಲ್ರಿ. ಅದು ದ್ವೇಷ ಈ ದ್ವೇಷ ಕಟ್ಕೊಂಡು ಏನು ಸಾಯ್ತೀವ್ರಿ? ಅದಕ್ಕೆ ನೋಡ್ರಿ ಎಷ್ಟು ನಮ್ಮ ಇಬ್ಬರು ಮನಸ್ಸಿನಾಗ ಅದ ಬಂದು ಆ ದೇವರೇ ಖುಷಿ ಕೊಟ್ಟಂಗಾತ್ ನೋಡ್ರಿ. ಅಯ್ಯ ಹೌದ್ರಿ, ನೀವಿಬ್ರು ಮನ್ಸು ಒಳ್ಳೇದಿದ್ರೆ ಮುಂದೆ ಎಲ್ಲರೂ ಒಳ್ಳೇದಾಯ್ತಾರ್ರಿ. ಅದಂಗೆ ಹೋಗ್ಬಿಡ್ರಿ. ನೀವು ಯಾಕ್ರಿ ಸಪ್ಪಗದಿರಲ್ಲ? ಏನು ಹೇಳ್ಬೇಕ್ರಿ, ನಮ್ಮ ಮನೆಗ ಆಕೆ ಯಾವಕ್ಕೆ ನಾಟಕ ಕಂಪ್ನಿಗೆ ಹಿಡ್ಬಿಟ್ಟು ಬಿಡಾಡಿ ಬಂದು ನಮ್ಮ ಮನೆ ಸೇರ್ಕೊಂಡಾಳ್ರಿ. ಆಕೆ ಸೇರ್ಕೊಂಡು ನನ್ನ ಸಂಸಾರನ ಹಾಳು ಮಾಡತ್ತಾಳ್ರಿ. ನನ್ನ ಸಂಸಾರ ಹಾಳು ಮಾಡತ್ತಾಳ್ರಿ. ನನ್ನ ಗಂಡ ಆಕಿನ ಬೆನ್ನತ್ತದ್ ಬಿಡವಲ್ರಿ, ನನ್ನ ಮಾತಾಡ್ಸಲ್ಲ. ನನ್ನ ಮನೆ ಬಿಟ್ಟು ಹೋಗಂತ ನಮ್ಮ ಅತ್ತಿನೂ ಆಕಿನ ಹಿಂಗೆ ಬೆನ್ನತ್ತಿ ಎಷ್ಟೆಲ್ಲ ಮಾಡತ್ತಾರ ಗೊತ್ತೇನ್ರಿ? ಏನು ನಿಮ್ಮನೆಗೂ ಹಿಂಗ ನಡೆದೈತೆ? ಎಡ್ಬಿಟ್ಟು ವಿಜಿ ಅಂದ್ ನೋಡ್ರಿ, ಹಿಂಗಾಗಿರ್ತೈತೆ ಅಂತಂದು. ಲೇ ನಿನ್ ದಿವ್ಯ ಕರೆಕ್ಟ್ ಬುದ್ಧಿ ಹೊಡೆದತ್ ನೋಡ್ರಿ. ಕರೆಯುಲೆ ನಮ್ಮಿಬ್ಬರ ಮನೆಗೂ ಅದ ನಡೆಯಕತ್ತೈತಲ್ಲೇ. ನಾ ಏನ್ ಹೇಳಿದ್ ನನ್ನೇನ್ ಸಾಮಾನ್ಯ ಅಂತಿಕೊಂಡೇನ? ಆ ದೇವ್ರು ನನಗೊಂದು ಎಕ್ಸ್ಟ್ರಾ ಮೆದಳು ಕೊಟ್ಟಬಿಟ್ಟ ನನಗ. ನೋಡು ಹೆಂಗ್ ಕರೆಕ್ಟ್ ಇದ್ ನೋಡು. ಅಂದ್ರ ಅಕ್ಕರ ನಿಮ್ಮನೆಗೂ ಹಿಂಗ ನಡೆಯಕತ್ತೈತ್ರೆ? ಹ್ಞೂನ್ರಿ ಜಯಕ್ಕರ, ಏನ್ ಕೇಳ್ತೀರಿ? ಆ ಹಡ್ಬಿಟ್ಟು ಮನೆ ಬಂದು ಹೋಗ್ಕೊಂಡಾಳ. ನನ್ನ ಗಂಡ ಆಕಿ ಸೆರೆ ಹಿಡ್ಕೊಂಡು ಅಡ್ಡಾಡ್ತಾನ್ರಿ. ಸುಳ ತೋಟ ಅಂತ ತೋಟ ತೋರ್ಸಕಂತ ಹೋಗ್ತೀನಿ. ಅಲ್ಲಂತ ಇಲ್ಲಂತ ಅಡ್ಡಾಡ್ಸು ಅಂತ ಕರ್ಕೊಂಡು ಹೋಗ್ಕಂಡ್ರಿ. ಏನ್ ಹೇಳ್ರಿ, ನನಗಂತೂ ಆಕಿನ ಕರ್ಕೊಂಡು ಅಡ್ಡಾಡಕತ್ರ ಮೈಯಾಗೆಲ್ಲ ಬೆಂಕಿ ಹಚ್ಚಿ ದಗ ಉರ್ರಂಗ ಹಾಕತೈತ್ರಿ. ಏನ್ ಮಾಡ್ಲಿ, ಬಡಿಯಕ್ಕಿಲ್ಲ, ಒದ್ದೋಡ್ಸಕ್ಕಿಲ್ಲ. ಮನಿ ಮರ್ಯಾದಿ ಒದ್ದೋಡ್ಸಕ ಮುಚ್ಕೊಂಡಿರಕ ಅದಕ್ಕೂ ಆಗೋಲ್ತು. ಅದಕ್ಕೆ ದೇವ್ರಂತಲ್ಲಿ ಬಂದು ದೇವರಿಗೆ ಒಂದು ಮುಡುಕ್ ಕಟ್ಟಿ ಆಕಿನ ಉಳಿಸ್ಕೊಂಡು ಹೋಗ್ಲಿ ಅಂತಂದು ಬೆಳ್ಕೊಬೇಕಂತ ಬಂದಿ ನೋಡ್ರಿ. ನಮ್ಮಂತವ್ರು ಇನ್ನೇನ್ ಮಾಡಕ್ರಿ? ಆ ದೇವರಿಗೆ ಕೈ ಮುಗು ದೇವ್ರಂತ ಬೆಳ್ಕೊಬೇಕಲ್ರಿ. ಕೈಲಾಲಾರ್ದವ್ರ ಮತ್ತಿದಾವಲ್ಲಂತ ದಾರಿ ಇರೋದು. ಹಂಗಾಗಿ ಅದಕ್ಕೆ ಬಂದೀನ್ರಿ. ಅಯ್ಯೋ ಲಕ್ಷ್ಮಕ್ಕರ, ಈಗ ನೀವು ಹೆಂಗೆ ಅಂದ್ರಲ್ರಿ ಅದ್ರಂಗ ನೋಡ್ರಿ, ನಾನು ಹಂಗ ಬಂದೀನ್ರಿ. ನೋಡಿದ್ರೇನೆ ನಮ್ಮ ಅತ್ತೆ ಅಂತಕ್ಕೆ ಹಿಂಗೆ ಮಾಡ್ತಾಳ್ರಿ. ನನ್ನ ಗಂಡಂತ ನನ್ನ ಮುಂದೆನೇ ಹಿಂಗೆ ಮಾಡ್ತಾಳ್ರಿ. ಹೆಂಗೆ ಸಹಿಸ್ಕೊಂಡಿಲ್ರಿ ನಾನು. ಅದಕ್ಕೆ ನಾನು ಸಿಟ್ಟು ಅಂತ ತಲೆ ಕೆಟ್ಟು ದೇವ್ರಂತಲ್ಲೇ ಆ ದೇವ್ರನ್ನ ಕೇಳ್ತಿಂತೀನಿ ಅಂತಂದು ಬಂದೀನಿ ನೋಡ್ರಿ. ಇನ್ನೇನು ಮಾಡೋಕ್ಕಾಗತ್ರಿ ನನ್ನ ಕೈಲೆ? ಹೋಗ್ಯಾನ ಅಂದ್ರೆ ತವ್ರ ಮನ್ಯಾಗ ಅಣ್ತಂಬುಳೇನ್ರು ಅವ್ರು ನಮ್ಮನ್ನು ಸೇರಿಸ್ಕೊಳಲ್ರಿ. ಈಗ ಈ ವಯಸ್ಸಿನಾಗ ಯಾರು ನಮ್ಮನ್ನು ಕರ್ಕೊಂತಾರೆ ತವ್ರ ಮನ್ಯಾಗ? ಈಗ ಇರಕ ಇಲ್ಲಿ ಹಿಂಗೈತ್ರಿ. ಅದಕ್ಕೆ ಆ ದೇವ್ರಿಗೆ ಬೆಳ್ಕೊಳಕಂತ ಬಂದೀನಿ ನೋಡ್ರಿ. ಇನ್ನೇನು ಮಾಡೋಕ್ಕಾಗತ್ರಿ ನನ್ನ ಕೈಲೆ? ಅಯ್ಯ ಅದಕ್ಕೆ ಚಿಂತೆ ಮಾಡ್ತೀರಿ ಬಿಡ್ರಿ. ನಾನು ಅಡಿನಲ್ಲ ಈಗ ನೋಡ್ರಿ, ಲಕ್ಷ್ಮಕ್ಕ ಒಂದು ಐಡಿಯಾ ಕೊಟ್ಟು ಬಂದೀನಿ. ಅಲ್ಲೇ ಅದ್ರ ತಯಾರಿ ನಡೆದೈತಿ ಮನ್ಯಾಗ. ಆಕಿ ಸಸಿ ಅದಲ್ರಿ, ಲಕ್ಷ್ಮಕ್ಕನ ಸಸಿ ಬೆಸ್ಸಿ ಅರಿಯಾಕತ್ತಾಡ್ರಿ ಮಸಾಲೆ ಅಕ್ಕಿಗೆ. ಹಿಂಗ ಒಂದು 4 ದಿವಸ ಮಾಡಿದ್ಲಂದ್ರೆ ಹೇಳಕ್ಯಾರ ನಾಪತ್ತೆ ಹಾಕಾಡ್ರಿ. ನೀವು ಹಂಗ ಮಾಡ್ರಲ್ಲ. ಏನ್ರಿ ಅದು ವಿಚಿತ್ರ? ಏನ್ ಹೇಳ್ರಿ, ನಾನು ಮಾಡ್ತೇನ್ರಿ. ಎದ್ದಾಗ್ರ ನನ್ನ ಸಂಸಾರ ನಂದು ಉಳಿದ್ರೆ ಸಾಕಾಗೈತ್ರಿ. ಏನ್ ಮಾಡ್ಲಿಡ್ರಿ, ನಾನು ಮಾಡ್ತೀನಿ ಹೇಳ್ರಿ. ಚೇಕರ, ನಾ ಹೇಳಿದಷ್ಟಿಷ್ಟು ಮಾಡ್ರಿ. ಆಯ್ತ್ರಿ ಅಷ್ಟ ಮಾಡ್ತೀನಿ ತಡ್ರಿ. ಆ ದೇವ್ರ ಅನುಗ್ರಹದಿಂದ ನನಗೆ ನಿಮ್ಮನ್ನು ಖುಷಿ ಕೊಟ್ಟು ನೋಡ್ರಿ. ಇಲ್ಲೇ ನನಗೆ ದೇವ್ರ ಕಣ್ಣಂಗಾತ್ ನೋಡ್ರಿ. ಆಯ್ತು ಅಷ್ಟ ಮಾಡ್ತೀನಿ. ಹಡಿಬಿಟ್ಟಿನ ಮಾಡ್ತೀನಿ ತಡ್ರಿಕಿನ್ನ. ಏನ್ಲದು ಗುಸು ಪಿಸು ಹಚ್ಚಿದಿ? ಅವ್ರು ನೋಡಿ ವಿಜಯಕರು ಅಷ್ಟು ನಮ್ಮನೆ ಅಳ ಮಕ್ಕ ಇದ್ದವ್ರು ಮಕ್ಳೇ ಕಿಲ ಅಂತ ನಗುನ ಬಂದ್ಬಿಡ್ತು ಮಕ್ಕದಾಗ. ಏನ್ ಹೇಳಿ ನನಗಂತೂ ಹೇಳ್ಬಾಲೆ.
ಕೈಯಾಗ ಆಕೇನಿಲ್ಲ ತಗೊಂಡು ಅದಕ್ಕೆ ಬಡಿಯೋದಂದ ಅವ್ರಿಗೆ. ಇವ್ರಿಗೆ ಪಾಪ ಬೇರೆ ರೀತಿಯಿಂದ ಸೊಲ್ಯೂಷನ್ ಹಚ್ಬೇಕು. ಅದಕ್ಕೆ ಇವ್ರಿಗೆ ಹಚ್ಚಕ್ಕ ಹೇಳಿನಿ. ಇವರೆಲ್ಲ ಹಚ್ತಾರ ತಗೋ, ನಿಂದ ಬೇರೆ ಅವ್ರದ ಬೇರೆ. ನೀ ಸುಮ್ಮನಿರು. ಅವ್ರ ನಾಟಕ ಕಂಪ್ನಿ ಒಳಗೆ ಅವ್ರ ನಾಟಕ ಮಾಡೋದೇ ಬೇರೆ, ನಿನ್ನ ನಾಟಕ ಕಂಪ್ನಿ ಒಳಗೆ ನಿನ್ನ ನಾಟಕ ಮಾಡೋದೇ ಬೇರೆ. ನಿನಗ ಬೇಕಿ ಸಪೋರ್ಟಿಗೆ ಸೊಸಿ ಅದಳವ. ಇವ್ರಿಗೆ ಹಂಗಿಲ್ಲ ಪಾಪ ಬೇಕಿದಳ. ಅದಕ್ಕೆ ಇವ್ರಿಗೆ ಇನ್ನೊಬ್ಬರನ್ನ ಸಪೋರ್ಟ್ ತಗೋ ಅಂತ ಹೇಳಿನಿ. ಅವರು ಈ ಮನೆಗೆ ಹೋದ ತಕ್ಷಣ ಇನ್ನೊಬ್ಬರನ್ನ ಕರ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಮಾಡ್ತಾರ ನೋಡ ಅವ್ರಿಗೆ ಮಾರಿ ಹಬ್ಬನ. ಯವ್ವ ಹೋಲ್ ಬಿಡವ ಯವ್ವ, ಎತ್ತಗಾರ ಪಾಪ ಅವ್ರಿಗೂ ಒಳ್ಳೇದಾದ್ರೆ ಸಾಕು. ಜೇಕರ ನಮ್ಮ ವಿಜ್ಜಿ ಅಂತ ಇಂತ ಏನು ಐಡಿಯಾ ಕೊಡಂಗಿಲ್ರಿ. ಕೊಟ್ಲಂದ್ರೆ ಬಂದೋಬಸ್ತ ಕೊಟ್ಟಿರ್ತಾಳ್ರಿ. ನೀವೇನು ಚಿಂತೆ ಮಾಡ್ಬೇಡ್ರಿ. ಆಕೆ ಹೆಂಗೆ ಹೇಳ ಹಂಗೆ ಮಾಡ್ರಿ, ಎಲ್ಲ ತಾನ ಕರೆಕ್ಟ್ ಆಗತ್ತೆ ರೀ. ಆದ್ರೆ ಅಕ್ಕ ನಿಮ್ಮಿಂದ ನನಗೆ ಭಾಳ ಭಾಳ ಅಂದ್ರೆ ಭಾಳ ನೆಮ್ಮದಿ ಸಿಕ್ತು, ಖುಷಿ ಆಯ್ತು. ನನಗೂ ಯಾರು ನನ್ನ ಜೊತೆಗೆ ಅಕ್ಕ ತಂಗಿಯರು ಹುಟ್ಟಿದವರಿದ್ದಿಲ್ಲ, ಯಾರು ನನಗೆ ಗೆಳತಿಯರು ಇದ್ದಿಲ್ಲ. ನೀವಿಬ್ರು ನನಗೆ ಗೆಳತಿಯರು ಅಕ್ಕ ತಂಗಿಯರು ಎಲ್ಲ ಸಿಕ್ಕಂಗತ್ತೆ ನನಗೆ. ಹಂಗೆ ಮುಂದಿನ ಶುಕ್ರವಾರ ಮತ್ತೆ ಬರ್ತೀನಿ ರೀ, ಇಲ್ಲ ಮಂಗಳವಾರ ಶುಕ್ರವಾರ ಹಿಂಗೆ ಬರ್ಕೊಂತಿರ್ತೀನಿ. ನೀವು ಬರ್ರಿ, ಒಟ್ಟು ನಮ್ಮ ಮನೆಯಂದು ನಿಮ್ಮ ಮನೆಯಂದು ಏನಾತಂತ ಮಾತಾಡೋಣ. ಆಮೇಲೆ ಹಿಂಗೆ ಚಂದಾಗಿ ನಾವು ಮಾತಾಡ್ಕೊಂಡು ನಡ್ಕೊಂತಿರೋಣಂತ. ನೀವು ಒಂಚೂರು ನನಗೆ ಧೈರ್ಯ ಹೇಳಿದ್ರೆ ನಾನು ಒಟ್ಟು ಧೈರ್ಯದಿಂದ ಇರ್ತೀನಿ. ನನಗೂ ಒಂಚೂರು ಯಾರು ಅದಾರ ನನಗೂ ಸಮಾಧಾನಕ್ಕೆ, ನನ್ನ ಕಷ್ಟ ಕೇಳಕ್ಕೆ ನನಗೂ ಅದಾರ ಅಂತ ಒಂದು ನೆಮ್ಮದಿ ಇರುತ್ತೆ. ಬರ್ತೀರಲ್ರಿ ಅಕ್ಕರ? ಅಯ್ಯೋ ಹಂಗೆ ಯಾಕಂತೀರಿ, ನಾವು ನಿಮ್ಮನ್ನ ಹಂಗೆಲ್ಲ ಇದು ಮಾಡಿದ್ರೆ ನಾವು ಅಕ್ಕ ತಂಗಿರ ಅಂತಲೇ ತಿಳ್ಕೊಂತೀವಿ. ಆಯ್ತು ರೀ, ನಾನು ವಿಜ್ಜಿ ಬರ್ತೀವಿ, ಮಂಗಳವಾರ ಶುಕ್ರವಾರ ಹಿಂಗೆ ಬರ್ತಿರ್ತೀವಿ. ನೀವು ಬರ್ರಿ ಮಾತಾಡೋಣ. ಇಲ್ಲೇ ಒಂಚೂರು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ರೆ ನೀವು, ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀವಿ. ಒಂದು ಸ್ವಲ್ಪ ಒಂದು ತಾಸು ಹಿಂಗೆ ಕುತ್ಕೊಂಡು ಮಾತಾಡಿ ಆರಾಮ್ ಇಬ್ರು ಮನಸ್ಸಾಗ ಮಾಡ್ಕೊಂಡು ಹೋಗೋಣ ಅಂತ. ಅದಾಗ ಏನೈತ್ರಿ, ಏನು ಕಟ್ಕೊಂಡು ಸಾಯ್ತು, ಏನು ಹೊತ್ಕೊಂಡು ಹೋಗ್ತೀವ್ರಿ ಭೂಮಿ ಮೇಲೆ. ಇಟ್ಟು ಕಷ್ಟ ಸುಖ ಒಬ್ರಿಗೊಬ್ರು ಆಸರೆ ಇಷ್ಟ ಅಲ್ರಿ ಜೀವನದಾಗ. ಏನು ಇದು ಮೇಲೆ ಹೇಳ್ಕೊಂಡು ಹೋಗ್ತೀವಿ, ಆಸ್ತಿ ರೊಕ್ಕ ರೂಪಾಯಿ ಇಲ್ಲ ಇಲ್ಲಲ್ರಿ. ಒಬ್ರಿಗೊಬ್ರು ನೋವು ಕಷ್ಟ ಸಂತೋಷ ಇದೆ ಅಲ್ರಿ ಹಂಚ್ಕೊಂಡು ಜೀವನ ಮಾಡೋದು. ಆಯ್ತು ಬರ್ರಿ ಕರೆ, ಏನು ಚಿಂತೆ ಮಾಡಬೇಡ್ರಿ. ಅಯ್ಯೋ ನೀವು ನಾ ಹೇಳಿದಷ್ಟು ಮಾಡ್ರಿ. ಒಂದೊಂದು ಹಿಂಗೆ ನಾನು ಐಡಿಯಾನ ಕೊಡ್ತಿರ್ತೀನಿ. ನೀವು ಐಡಿಯಾನ ಪ್ರಯೋಗ ಮಾಡ್ಕೊಂತ ಬಂದ್ಬಿಡ್ರಿ. ನಿಮ್ಮ ಮಾತಿನ ಯಾರನ್ನ ಕೇಳ್ತಾನೆ, ನಿಮ್ಮ ಗಣನ ಯಾರನ್ನ ಕೇಳ್ತಾನೆ, ಆಡ್ಬಿಟ್ಟು ಮೊದಲು ಓಡಿಸೋಣ ಅಂತ ಸುಮ್ಮನೆ ನೀವು ಬರ್ರಿ. ಶುಕ್ರವಾರಕ್ಕೆ ಬರ್ರಿ, ನಾನು ಹೊಸ ಹೊಸ ಪಾಠನ ಕಲಿಸ್ತೀನಿ ನಿಮಗೆ. ಹೌದ್ರಿ ವಿಜಯಕರ, ನಿಮ್ಗೆ ಯಾಕಂದು ಮಾಡಂತ ನನಗೆ ಇಷ್ಟು ಖುಷಿ ಆಯ್ತದ ಗೊತ್ತಂದ್ರಿ. ಒಂದು ನಿಮಿಷನಾಗ ನನ್ನ ಮನಸ್ಸಿನಾಗ ಎಲ್ಲ ನೋವು ಕಷ್ಟ ಎಲ್ಲನೂ ಓಡಿಸ್ಬಿಟ್ರಿ ನೋಡ್ರಿ. ನನಗೀಗ ಭಾಳ ಖುಷಿ ಆಗ್ತೈತೆ ನೋಡ್ರಿ. ನಿಮ್ಮಂತ ಗೆಳತಿಯರು ನಾನು ಸಿಕ್ಕಿದ್ದು ಭಾಳ ಖುಷಿ ಆಯ್ತು ನೋಡ್ರಿ. ನಡ್ರಿ ಮತ್ತೆ ಮಡಬಡ ಗುಡಿಗೆ ಹೋಗಿ ಕಾಯಿ ಹೊಡ್ಸ್ಕೊಂಡು ಹಣ್ಕಾಯಿ ಮಾಡಿಸ್ಕೊಂಡು ಬರ್ರಿ. ಇಲ್ಲಿ ಗಿಡ ಬುಡಕ ಕುತ್ಕೊಂಡು ನಮ್ಮ ಲಕ್ಷ್ಮಕ್ಕ ಒಂದಿಷ್ಟು ಹಣ್ಣು ತಂದಲ್ಲ, ನೀವು ಹಣ್ಣು ತಂದಿರಿ. ಏನಾರು ಚಲ ತಂದ್ರೇನ? ಮುಂದಿನ ಸಲ ಬರ್ಬೇಕಾರೆ ಒಟ್ಟು ಇಡೀ ಪಡಿ ಅಂತಂದು ಒಟ್ಟೇನಾರು ಹದ ಮಾಡ್ಕೊಂಬರ್ರಿ ಇಬ್ರು. ಮತ್ತು ನಾನು ಐಡಿಯಾ ಕೊಡ್ತೀನಿ. ನನಗೊಂಚೂರು ಬಾಯಿ ರುಚಿ ಹಂಗೇನಾರು ನೀವು ಕೊಟ್ಟರು ನನಗೂ ಹೊಸ ಹೊಸ ಐಡಿಯಾ ಉಳಿತಾವು. ಏನಾರು ತಿನ್ನಕ್ಕೆ ತೊಗೊಂಬರ್ರಿ. ಇಬ್ರು ಗೋಡ್ಸೇನಾರು ಇಬ್ರು ನಿಮ್ಗೇನು ಕಮ್ಮಿ ಇರ್ತೇವೆ, ಗೌರು ಬೇಕಾದಷ್ಟು ಒಟ್ಟಾರೆ. ಮತ್ತು ಏನಾರು ತರ ಅಂತ ಅಡಿಗೆ ಮಾಡ್ಕೊಂಡು ತಗೊಂಬರ್ರಿ. ಇವಳ ಹಡಿಬಿಟ್ಟು ನಮ್ಮ ಮನೆ ಅಡಿಗೆ ಮನೆ ಹೋಗ್ತು ಎಲ್ಲ ಮಾಡಕ್ಕೆ ನೀನು ಮಾಡ್ಕೊಳಕ್ಕೆ ನೀನು ತಿನ್ನಕ್ಕೆ ನೀನು ಮತ್ತೆ ಏನಿಲ್ಲ ಅಂತ ಹೋಗ್ತಿಲ್ಲೇ. ನಿಮ್ಮ ಮನೆ ನಂದ ಕೈ ರುಚಿ ನೋಡಿನಿ, ಇವ್ರ ಮನೆ ಒಂಚೂರು ನೋಡ್ಬೇಕಲ್ಲ, ಅದಕ್ಕೆ ತರಕಾರಿ ನೀನು ನೋಡ್ತಾರೆ ಬಿಡು ಅಂತೇಳಿ ನಿನಗೂ ಸೇರಿಸಿ ಹೇಳ್ತೀನಿ. ಮತ್ತೆ ಜೇಕರ ತಪ್ಪು ತಿಳ್ಕೊಬೇಡ್ರಿ, ಒಂಚೂರು ತೊಗೊಂಬರಲ್ಲ ಹಂಗ್ಯಾಕೆ ಮಾಡ್ತಾರೆ, ನಿಮ್ದು ಕೈ ರುಚಿ ನೋಡ್ತೀನಿ. ಆಯ್ತು ತಗೋರಿ. ನಿಮ್ಗಿಂತ ಹೆಚ್ಚಿಂದ ಇತ್ತಂದ್ರೆ ಇಷ್ಟು ದಿವಸ ನನಗೆ ಯಾರಿಗೂ ಕೊಡೋಕ್ಕೂ ಇದ್ದಿಲ್ಲ ತೊಗೊಳಕ್ಕೂ ಇದ್ದಿಲ್ಲ ಹಂಗಿತ್ತು. ಇವಾಗ ನೀವು ಕೇಳಿ ಬಾಯಿ ಬಿಟ್ಟು ಕೇಳಿದ್ಮ್ಯಾಗ ನಾನಾರ ಯಾರಿಗೆ ಕೊಟ್ಟು ನಿಮ್ಗೆ ತಂತಂದು ರುಚಿ ಮಾಡ್ಕೊಂಡು ತೊಗೊಂಬರ್ತೀನಿ ತಗೋರಿ. ನೋಡ ಲಕ್ಷ್ಮಕ್ಕ ಅವ್ರು ಮಾಡ್ಕೊಂಬರ್ತಂತಾರ, ನೀ ಸುಮ್ಮನೆ ಒಳ್ಳೋಡವ ನೀನು ಒಟ್ಟೆ ನಿನಗೆಲ್ಲಿ ನಾ ಮಾಡ್ಕೊಂಬರ್ತನಲ್ಲ ಅಂತಂದು ಒಂಥರ ಇದು ಏನಾಗಲ್ಲ ತಗೋ. ನೀನು ಸಸಿ ಮಾಡ್ತಾನೆ ಏನು ಮಾಡಕ್ಕೆ ಹೋಗಬೇಡ. ಆಕೆಗೆ ಬಿಡು, ಆಕೆ ಮಾಡಿ ಎಲ್ಲ ರೆಡಿ ಇರ್ತಾಳೆ. ಹೆಂಗೆ ಗುಡಿ ಕಟ್ಟಿಟ್ಟಾಳ ಹಂಗೆ ಇರ್ತಾಳ, ತೊಗೊಂಬಂದ್ಬಿಡು. ಅಷ್ಟು ಇಲ್ಲೇ ಕುತ್ಕೊಂಡು ನಾವು ಬೇಕಿ ತಿನ್ನಲ್ಲೇ ನಮ್ಮ ಜೊತೆ ನೀವು ತಿಂತಿರಲಿ ಇಬ್ರು. ಮತ್ತೆ ಅಷ್ಟು ಸೇರಿಲ್ಲೇ ಕುತ್ಕೊಂಡು ಇಲ್ಲೇ ಒಂಥರ ಅಂದು ಹಳ್ಳಿ ಹರಿಯಕತ್ತೈತೆ, ಆರಾಮ ನೀರು ಕುಡಿದು ಸ್ವಲ್ಪ ಕುಂತ್ ಪಂಟ್ಬಿಡು ಹೋಗೋಣ ಅಂತ. ಅಯ್ಯ ನಾ ಬೇಡ ಅಂದ್ರೆ ಬಿಡ್ತೀಯಲ್ಲ ನೀನು.